ಬಿಜೆಪಿ ಬಾಗಲಕೋಟೆ ಬೈ ಎಲೆಕ್ಷನ್ ಗೆಲ್ಲುತ್ತೆ ಅಂತ ಹೇಳಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪವರ್ ಟಿವಿ ಜೊತೆಯಲ್ಲಿ ಮಾತನಾಡಿದ್ದಾರೆ ಅವರು. ಇನ್ನು ಭಾರಿ ಸಂಖ್ಯೆಯಲ್ಲಿ ಜಮಾಯಿಸಿದ್ರು ಕಾರ್ಯಕರ್ತರು, ಭಾರಿ ಬೆಂಬಲದ ಸಂಕೇತ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ರಂಗೇರುವಂತದ್ದು ಇವತ್ತು ರಾಷ್ಟ್ರೀಯ ಪಕ್ಷಗಳಾಗಿರ್ತಕ್ಕಂಥ ಕೈಕಮಲ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸುವುದರೊಂದಿಗೆ ಇವತ್ತು ಬಾಗಲಕೋಟೆ ಇವತ್ತು ಸಂಪೂರ್ಣ ಒಂದು ಕೇಸರಿಮಯವಾಗಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಬಾಗಲಕೋಟೆಯ ಹಳೆ ನಗರದಲ್ಲಿ ಏನು ಒಂದು ಬಿಜೆಪಿಯ ಒಂದು ಬೃಹತ್ ಕಾರ್ಯಕರ್ತರ ಒಂದು ರೋಡ್ ಶೋ ಅನ್ನ ನೋಡಬಹುದು. ನಾನಿವಾಗ ಏನು ಒಂದು ರೋಡ್ ಶೋ ಹೋಗ್ತಕ್ಕಂಥ ಒಂದು ವಾಹನದಲ್ಲಿದ್ದೀನಿ. ಏನು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿ ಅವರಿದ್ದಾರೆ. ಸರ್, ಇವತ್ತು ಇಷ್ಟೊಂದು ಜೋಶಿನಲ್ಲಿ ಒಂದು ಬೃಹತ್ ರೋಡ್ ಶೋ ಅನ್ನ ಮಾಡ್ತಾ ಇದ್ರಿ. ಏನ್ ಸರ್ ಇವು ಫಸ್ಟ್ ರಿಯಾಕ್ಷನ್ ಏನು? ಬಾಗಲಕೋಟ್ ಉಪಚುನಾವಣೆ ಮತ್ತು ದಾವಣಗೆರೆ ಉಪಚುನಾವಣೆ ಯೋಗ್ಯವಾಗಿರುವಂಥ ಅಧಿಕೃತ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಿಶ್ಚಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ಈ ಬೈ ಎಲೆಕ್ಷನ್ದಲ್ಲಿ ನಾವು ಗೆಲ್ತೀವಿ. ಮುಖ್ಯವಾಗಿರುವಂಥ ಕಾರಣ ಹಿಂದಿನ ನಮ್ಮ ಸರ್ಕಾರದ ಸಾಧನೆಗಳು, ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರುವಂಥ ಸಾಧನೆ, ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ನಿಶ್ಚಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ಯಾಕಂದ್ರೆ ಸೋಲಿಸೀವಿ ಅನ್ನುವಂಥದ್ದು ಪ್ರತಿಯೊಂದು ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಕಾಂಗ್ರೆಸ್ಸು ಕಳೆದ 2.5 ವರ್ಷ ಆಯಿತು, ಯಾವುದೇ ರೀತಿಯಿಂದ ಅಭಿವೃದ್ಧಿ ಕೆಲಸಗಳಿಲ್ಲ. ತಮ್ಮಷ್ಟು ತಾವೇ ಕಚ್ಚಾಟ, ಕುರ್ಚಿಯ ಕಚ್ಚಾಟ, ನಾ ಕುರ್ಚಿ ಕೊಡೋದಲ್ಲತ್ತ ಅವರು ಬಿಡೋದಲ್ಲತ್ತ ಇವರು. ಅದು ಸಲುವಾಗಿ ಕಾಂಗ್ರೆಸ್ಸಿನ ಶಾಸಕರೇ ಬೇಸತ್ತಿದ್ದಾರೆ. ಯಾವಾಗ ಜನರಲ್ ಎಲೆಕ್ಷನ್ ಬರ್ತದೆ ಅನ್ನುವಂಥದ್ದು ಕಾಯ್ತಾ ಇದ್ದಾರೆ. ಹೀಗಾಗಿ ಈಗ ನಿಶ್ಚಿತವಾಗಿಯೂ ಸಹಿತ ಈ ಬೈ ಎಲೆಕ್ಷನ್ ಉಪಚುನಾವಣೆಯಲ್ಲಿ ನಮ್ಮ ಎರಡೂ ಅಭ್ಯರ್ಥಿಗಳು ಅತಿ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಹಿಂದಿನ ಸಾಧನೆ ನೋಡಿ ಓಟ್ ಹಾಕ್ತಾರೆ. ಬಾಗಲಕೋಟೆ ಕ್ಷೇತ್ರಕ್ಕೆ ಬಂದ ವಿಚಾರವಾಗಿ ಏನು ಸ್ವಲ್ಪ ಅಸಮಾಧಾನ ಅನ್ನೋದಿತ್ತು. ಇವತ್ತು ರಾಜ್ಯ ನಾಯಕರ ನಿಮ್ಮ ಒಂದು ನೇತೃತ್ವದಲ್ಲಿ ಸಂಪೂರ್ಣ ಶಮನಗೊಂಡಿರ್ತಕ್ಕಂಥದ್ದು, ಒಗ್ಗಟ್ಟಿನಿಂದ ಒಂದು ರೋಡ್ ಶೋಕ್ ಮುಂದಾಗಿದ್ರಿ. ರಿಸಲ್ಟ್ ಏನಾಗಿರುತ್ತೆ ಅಂತ ನೋಡಿ. ಒಟ್ಟಾಗಿ ನಾವು ಒಂದಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ. ನಾವು ಕಳೆದ 2023ರ ಚುನಾವಣೆಯಲ್ಲಿ ನಮ್ಮಲ್ಲೇ ಸ್ವಲ್ಪ ಮಿಸ್ಟೇಕ್ ಆಗಿರೋದ್ರಿಂದ ಆ ತಪ್ಪುಗಳನ್ನೆಲ್ಲ ಸರಿಪಡಿಸ್ಕೊಂಡು ನಮ್ಮಲ್ಲಿ ಯಾರು ಹಿರಿಯರು ಬಂದೇನು ಸರಿ ಮಾಡಿಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋಂಗೆ ನಮ್ಮಷ್ಟು ನಾವೇ ತಿದ್ದುಕೊಂಡು ಇವತ್ತೆಲ್ಲ ಪಕ್ಷದಲ್ಲಿ ಒಟ್ಟಾಗಿ ಬಂದು ಈ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ. ನಾವು ಚುನಾವಣೆಯಲ್ಲಿ ಯಾವ ರೀತಿ ಸ್ಪರ್ಧೆ ಮಾಡಿದಾಗ ಕೆಲಸ ಮಾಡ್ತೀವಿ, ಅದೇ ರೀತಿಯಿಂದ ನಾವೆಲ್ಲರೂ ಕೆಲಸ ಮಾಡಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತೇವೆ. ಸರ್, ಇವತ್ತಿನ ಒಂದು ಬೃಹತ್ ರೋಡ್ ಶೋ ಅನ್ನ ನೋಡಿದ್ರೆ ಫಲಿತಾಂಶ ಎಷ್ಟು ಅಂತರದ ಮತಗಳ ಅಂತರದ ಗೆಲುವು ನಿಮ್ಮದಾಗತ್ತೆ ಅಂತ ನೀವು ಹೇಳ್ತೀರಿ? ನೋಡಿ, ಯಾರು ಗೆದ್ದರೂ ಸಹಿತ ಒಂದು 10,000 ಓಟ ಆಜುಬಾಜುದಲ್ಲಿ ಗೆಲ್ಲುವಂಥದ್ದು ನನಗೆ ವಿಶ್ವಾಸ ಇದೆ. 10,000ಕ್ಕಿಂತಲೂ ಹೆಚ್ಚು ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ನಾವು ಗೆಲ್ತೇವೆ. ಏನು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿ ಅವರು ಹೇಳ್ತಕ್ಕಂಥದ್ದು ಕಮ್ಮಿ ಅಂತಂದ್ರು 10,000 ಮತಗಳ ಅಂತರದಿಂದ ಬಿಜೆಪಿ ಕ್ಷೇತ್ರವನ್ನ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದ ಮಾತನ್ನ ಹೇಳಿರ್ತಕ್ಕಂಥದ್ದು. ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ.